ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇದೇನಿದು ಏರೋಪ್ಲೇನ್ ಇಲ್ಲಿ ಬಂದೈತಲ್ಲ, ಏನು ಹೊಸದಾಗಿ ಏನಾದರೂ ರೆಡಿ ಮಾಡಕತ್ತಾರೇನೋ? ಇದೇನು ಹೊಸ ಏರ್ಪೋರ್ಟ್ ಮಾಡಕತ್ತಾರೇನೋ ಏನೋ ತಿಳಿಯವಲ್ತು ನೋಡ್ರಿ. ನಾವು ಒಳಗಡೆ ಹೋಗಿ ನೋಡಮ್ರಿ. ಏನು ಎಲ್ಲರೂ ರೋಡ್ ಸೈಡ್ ಬಂದು ವೀಡಿಯೋ ತಗೋಕತ್ತಾರ, ಫೋಟೋ ತಗೊಳಕತ್ತಾರ. ನಾವು ಇದೇನಪ್ಪ ಇದು ನಾವು ನೋಡಮಿ ಅಂದ್ಸರಿ ಬಂದೇವಿ. ಬಂದು ನಾವು ಒಂದು ಸರಿ ವೀಡಿಯೋ ಮಾಡ್ಕೊಂಡಿವಿ. ಇದು ಎಲ್ಲೈತಪ್ಪ ಅಂತಂದ್ರೆ ಇದು ಬನ್ನೇರಘಟ್ಟ ಮೇನ್ ರೋಡು. ಸೊ ಮೇನ್ ರೋಡ್ ಸೈಡಲ್ಲೇ ಯೂರೋ ಸ್ಕೂಲ್ ಅಂತ ಐತೆ ನೋಡ್ರಿ, ಫುಲ್ ಫೇಮಸ್ ಸ್ಕೂಲು. ಅದ್ರ ಅಪೋಸಿಟಲ್ಲೇ ಇದು ಏರೋಪ್ಲೇನ್ ದೊಡ್ಡದಾಗಿ ನಿಮಗೆ ಕಾಣಿಸ್ತದೆ. ಸೊ ಯೂರೋ ಸ್ಕೂಲ್ ಅಪೋಸಿಟ್ದಾಗ ಅದ ನೋಡ್ರಿ ಇದು. ಬರ್ರಿ ಒಳಗೆ. ಅಯ್ಯೋ ಏನ್ರಿ ಇದು ಟೈಗರ್ ಏರೋ ರೆಸ್ಟೋರೆಂಟ್ ಬರ್ದಾಕ್ಯಾರ. ಏನೈತಿ ಇದು ನನಗೂ ಅರ್ಥ ಆಗ್ತಿಲ್ಲಪ್ಪ ಒಂದೂ. ಮೇ ಬಿ ರೆಸ್ಟೋರೆಂಟ್ ಹೊಸ ಕಾನ್ಸೆಪ್ಟ್ ಏನಾರು ಅದ ಏನೋ, ಅದು ನನಗೆ ಗೊತ್ತಾಗ್ತಿಲ್ಲ. ಫಸ್ಟು ಫ್ಲೈಟು ಒರಿಜಿನಲ್ ಅದ ಡೂಪ್ಲಿಕೇಟ್ ಅದ ಒಂದು ಸರಿ ಚೆಕ್ ಮಾಡ್ತೀನಿ ರೀ. ಇಂಜನ್ ಆನ್ ಐತೆ ಆಫ್ ಐತೆ ಅಂತ ನೋಡ್ರೆ ಗೊತ್ತಾಗ್ತೈತೆ ನಮ್ಗೆ. ಅಯ್ಯೋ ದೇವ್ರೆ, ನೋಡ್ರಿ ಇಂಜನ್ ಕೂಡ ಆನ್ ಐತಿ ಇದ್ರದ್ದು. ಇಂಜನ್ ಸೌಂಡು ಬರಾಕತ್ತೈತಿ, ಒಳಗಡೆ ಫ್ಯಾನು ತಿರುಗ್ಲತ್ತದ. ನೋಡ್ರಿ ಅಣ್ಣ ಫುಲ್ ವೀಡಿಯೋ ಫೋಟೋ ಸೆಲ್ಫಿ ಎಲ್ಲ ಯಾವ ಥರ ತೊಗೊಳಕತ್ತಾನಂತ. ಇದು ಒರಿಜಿನಲ್ ಫ್ಲೈಟ್ ಐತೆ ನೋಡ್ರಿ. ಹಾಗೆ ಮುಂದೆ ಬರ್ರಿ, ನೀವು ತೋರಿಸ್ತೀನಿ ನಿಮಗೆ. ಟಯರ್ ಇದು ಒರಿಜಿನಲ್ ಐತಾ ಡೂಪ್ಲಿಕೇಟ್ ಐತಂತ ಅದು ನೋಡಮ್ಮಿ. ಇದು ನೋಡ್ರಿ ಒರಿಜಿನಲ್ ಐತೆ ನೋಡ್ರಿ. ಇದು ರೆಸ್ಟೋರೆಂಟ್ ಅಂದಮೇಲೆ ನನಗೆ ನೆನಪಾಯಿತು, ಇಲ್ಲಿ ಉತ್ತರ ಕರ್ನಾಟಕ ಊಟ ಸಿಗ್ತೈತೋ ಇಲ್ಲೋ. ಜೋಳದ ರೊಟ್ಟಿ, ಸಜ್ಜಾ ರೊಟ್ಟಿ, ಪುಂಡಿ ಪಲ್ಯ, ಸಬ್ಸಿ ಪಲ್ಯ, ಚಟ್ನಿ ಪುಡಿ ಎಲ್ಲ ಸಿಗ್ತೈತಾ ಇಲ್ಲ ಅಂತ ಒಂದ್ಸರಿ ಓನರಿಗೆ ಕೇಳಂಬರ್ರಿ. ಉತ್ತರ ಕರ್ನಾಟಕ ನಮ್ಮದು ಉತ್ತರ ಕರ್ನಾಟಕ ರೊಟ್ಟಿ ಎಲ್ಲ ಸಿಗುತ್ತಾ ಇಲ್ಲ ಪ್ಲಾನ್ ಇತ್ತು. ಒಂದ್ಸಲ ನಾನು ಗುಲ್ಬರ್ಗ ಬಿಜಾಪುರ ಕಡೆ ಹೋಗಿದ್ದೆ. ಆ ಜೋಳದ ರೊಟ್ಟಿ ಅಂದ್ರೆ ನನಗೆ ಭಾಳ ಇಷ್ಟ. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಇರ್ತದಲ್ಲ, ಅದು ನನಗೆ ಭಾಳ ಇಷ್ಟ. ಅದು ಮಾಡೋಣ ಅಂತ ಒಂದು ಪ್ಲಾನಿಂಗ್ ಐತೆ. ಅದು ಹೋಳಿಗೆ ಏನಾದ್ರು ಮಾಡ್ಸೋಣ ಅಂತ ನಾನು ಯೋಚನೆ ಮಾಡ್ತೀನಿ. ಹೋಳಿಗೆ ಏನ ಹೋಳಿಗೆ ಹೌದು, ಹೋಳಿಗೆ ಮಾಡೋದು. ನಾವು ನಮ್ಮ ಇಲ್ಲಿ ಭಾಷೆಯಲ್ಲಿ ಒಬ್ಬಟ್ಟು ಅಂತೀವಿ, ಅದಕ್ಕೆ ಒಬ್ಬಟ್ಟು ಅಂತೀವಿ. ನಿಮ್ಮ ಅಲ್ಲಿ ಆ ಥರ ಹೇಳ್ತೀವಿ. ನಮ್ದು ಐತಿ ಸರ್, ಅದು ಮಾಡೋಣ ಅಂದಿದ್ದೀವಿ. ಯಾರು ಒಳ್ಳೆ ಉತ್ತರ ಕರ್ನಾಟಕದವರು ಇದ್ದರೆ ಬನ್ನಿ, ಸ್ವಲ್ಪ ನನಗೆ ಸಪೋರ್ಟ್ ಮಾಡಿ. ಅದೇ ಸೇಮ್ ಟೇಸ್ಟ್ ನನಗೆ. ಓಕೆ ಸರ್. ಉತ್ತರ ಕರ್ನಾಟಕದವರು ಯಾರು ಭಟ್ರುಗಳು ಬೇಕು ಇದ್ದರೆ ನನಗೆ ಅವ್ರಿಗೆ ಒಂದು ಇದು ಮಾಡಿಬಿಡ್ತೀನಿ. ಅವ್ರಿಗೆ ಹೆಂಗೆ ಬೇಕು ಕಿಚನ್ ರೆಡಿ ಮಾಡ್ಕೊಡ್ತೀನಿ. ಓಕೆ, ಅದು ಬಂದು ಟ್ರೈ ಮಾಡ್ಬೋದು. ಓಕೆ. ಕರ್ನಾಟಕ. ನನ್ನ ಹೆಸರು ಅಬ್ದುಲ್ ಮಜೀದ್ ಅಂತ. ಈ ಜಾಗ ಬಂದಿರೋದು ಬನಾಡ ನ್ಯಾಷನಲ್ ಪಾರ್ಕ್ ರೋಡಲ್ಲಿ. ಈಗ ಹೆಸರು ಬಂದು ಟೈಗರ್ ಏರೋ ರೆಸ್ಟೋರೆಂಟ್ ಅಂತ. ಇದು ಮಲ್ಟಿಕ್ಯೂಸನ್ ರೆಸ್ಟೋರೆಂಟ್. ಸರ್, ಏನು ಈಗ ರೆಸ್ಟೋರೆಂಟ್ ಅಂದರೆ ಎಲ್ಲ ವೆಜ್ ನಾನ್ ವೆಜ್ ಎಲ್ಲ ಇರುತ್ತಾ? ಎರಡೂ ಇರ್ತದೆ, ವೆಜ್ ನಾನ್ ವೆಜ್ ಎರಡೂ ಇರ್ತದೆ. ಸರ್, ನೀವು ಬೆಂಗಳೂರವರಾ ಪ್ರಾಪರ್? ಪ್ರಾಪರ್ ಬೆಂಗಳೂರು. ಉತ್ಕಳದಿಂದ ಬೆಂಗಳೂರು. ಬೆಂಗಳೂರು. ನಮ್ಮ ತಾತಗಳು ಬಂದ್ಬಿಟ್ಟು ತುಮಕೂರು. ಓಕೆ. ಬೆಂಗಳೂರಲ್ಲಿ ಡೈರಿ ಸರ್ಕಲ್ ಅಂದರೆ ಜಯನಗರ 40 ಬ್ಲಾಕಲ್ಲಿ ಮನೆ. ಈಗ ನಾನು ಡೈರಿ ಸರ್ಕಲ್ ಶಿಫ್ಟ್ ಆಗಿದ್ದೀನಿ. ಸರ್, ಇವಾಗ ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ ನಮಗೆ, ವೆಜ್ ನಾನ್ ವೆಜ್ ಎಲ್ಲ ಕಡೆ ಸಿಗುತ್ತಾ ಅಥವಾ ಪರ್ಟಿಕ್ಯುಲರ್ ಸಪ್ರೇಟ್ ಜಾಗ ಇದೆಯಾ? ಈಗ ಎಲ್ಲ ಕಡೆ ಸಿಗ್ತದೆ. ಅದು ಪರ್ಟಿಕ್ಯುಲರ್ ಒಂದು ವೆಜ್ ಅಂತ ಒಂದು ಕೌಂಟರ್ ಮಾಡ್ತಾ ಇದ್ದೀವಿ. ನೀವು ಅದನ್ನು ಸ್ವಲ್ಪ ಲೇಟ್ ಆಗ್ಬೋದು. ಅದು ಎಂಟ್ರೆನ್ಸಲ್ಲಿ ಮಾಡಿದ್ದೀವಿ. ನಮ್ಮ 3 ಸ್ಕ್ವೇರ್ ಫೀಟ್ ಆಗ್ಬೋದು. ಬಟ್ ಇದರಲ್ಲಿ ಮಲ್ಟಿಕಲ್ಚರ್ ವೆಜ್ ನಾನ್ ವೆಜ್ ಎರಡೂ ಇರ್ತದೆ. ಬಟ್ ಎಲ್ಲ ಇದರಲ್ಲಿ ಹೇಳ್ದಂಗೆ ಆಲ್ಕೋಹಾಲ್ ಇರಲ್ಲ. ಅದೊಂದು ಆಲ್ಕೋಹಾಲ್ ಇರಲ್ಲ. ಆಲ್ಕೋಹಾಲ್ ಇರಲ್ಲ. ಜ್ಯೂಸ್ ಎಲ್ಲ ಇರುತ್ತೆ? ಎಲ್ಲ ಡ್ರಿಂಕ್ಸ್ ಎಲ್ಲ ಇರ್ತದೆ. ಬಟ್ ಹಾಟ್ ಡ್ರಿಂಕ್ಸ್ ಇರಲ್ಲ. ಓಕೆ. ಊಟ ಅಂದರೆ ಯಾವ ಟೈಪ್ ಇರುತ್ತೆ? ನಾನು ಇಂಡಿಯನ್ನು, ಚೈನೀಸು, ಓಕೆ, ಇಟಾಲಿಯನ್ನು ಎಲ್ಲ ಸಿಗುತ್ತೆ. ನಾರ್ತ್ ಸೌತ್ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಸ್ಟೈಲು ಮಾಡೋಣ ಅಂತ ಮಾಡ್ಬೋದು. ಸರ್, ಇದು ಈಗ ಮಟೀರಿಯಲ್ ಇದೆಯಲ್ಲ, ಅದು 9229 ಅದೇನು ಏನದು? 9292 ಅದು ನಮ್ಮ ಲಕ್ಕಿ ನಂಬರು ಅಂದರೆ ನನ್ನ ವೆಹಿಕಲ್ಸ್ ಎಲ್ಲ 9292 ನಂಬರ್. ಅದು ಆ ಥರ 92 ಅಂತ ಹಾಕಿ. ಅಂದರೆ ಮುಂಚೆನೇ ಪ್ಲ್ಯಾನ್ ಇತ್ತು. ಯಾವುದೋ ಫ್ಲೈಟು, ಒಂದು ಟ್ರಕ್ಕು ಏನೋ ತೊಗೊಂಡ್ರೆ 9292 ಬರಬೇಕಂತ ಯೋಚನೆ ಮಾಡಿ. ಲಕ್ಕಿ ನಂಬರ್ ಅಂತ ಏನಿಲ್ಲ, ಬಟ್ ನಮ್ಮ ಫೇವ್ರೇಟ್ ನಂಬರು ಆ ಥರ 9292 ಅಂತ ಹಾಕಿದ್ರು. ಸರ್, ಇವಾಗ ಮಿಡಲ್ ಕ್ಲಾಸ್ ಎಲ್ಲ ಅಫೋರ್ಡ್ ಮಾಡ್ಬೋದಾ? ಎಲ್ಲ ಹೇಳ್ದಂಗೆ ಮಿಡಲ್ ಕ್ಲಾಸ್, ಲೋ ಕ್ಲಾಸು, ಹೈ ಕ್ಲಾಸ್ ಏನಿಲ್ಲವೇ ಇಲ್ಲ ಇದರಲ್ಲಿ. ಎಲ್ಲ ಕ್ಲಾಸ್ ಬಂದು ನಾವು ಊಟ ಮಾಡ್ಬೋದು. ನಾವು ಯಾವುದು ಹೈ ಕ್ಲಾಸು ಇದನ್ನೇನಿಲ್ಲ. ನಾವು ಬೆಳೆದಿರೋದು ಇಲ್ಲ, ಬೆಳೆದಲ್ಲೇ ಮಣ್ಣಿಂದ ಹುಡ್ತಾ ಇರೋದು ಆ ಥರನೇ ಇರ್ತದೆ ಸರ್. ಅದು ಜಾಸ್ತಿ ಕಾಸ್ಟ್ ಏನಿರಲ್ಲ. ಅಫೋರ್ಡಬಲ್ ಪ್ರೈಸೇ ಇರ್ತದೆ. ಆಮೇಲೆ ಮಕ್ಕಳಿಗೆ ಒರಿಜಿನಲ್ ಯಾವ ಥರ? ಈಗ ಇದು ಬಂದ್ಬಿಟ್ಟು ಗುಜರಾತಲ್ಲಿ ಒಂದು ಕಂಪ್ನಿ ಇದೆ. ಓಕೆ. ಅದು ಬಂದ್ಬಿಟ್ಟು ಬರೀ ಅವ್ರದ್ದು ಒಂದು ರೆಸ್ಟೋರೆಂಟ್ ಇದೆ. ಇದನ್ನೇ ಫ್ಲೈಟ್ ಆಫರ್ ಮಾಡಿದ್ದಾರೆ. ಇದು ಇಂಡಿಯಾಲಿ 4ನೇದು ಈ ಥರ. ಬಟ್ ಈ ಮಾಡಲಲ್ಲಿ ಫಸ್ಟು ಇಂಡಿಯಾ. ಕರ್ನಾಟಕದಲ್ಲಿ ಇದೆ ಅಲ್ವಾ ಸರ್ ಫಸ್ಟ್? ಈ ಮಾಡಲಲ್ಲಿ ಪೂರ್ತಿ ಇಂಡಿಯಾಗೆ ಫಸ್ಟು. ಬಟ್ ಕರ್ನಾಟಕದಲ್ಲಿ ಸೌತ್ ಇಂಡಿಯಾಗೂ ಫಸ್ಟ್ ಇದೆ. ಕರ್ನಾಟಕದಲ್ಲಿ ಯಾರು ಇನ್ನೂ ಮಾಡಿಲ್ಲ. ಈಗ ನಾವು ಟ್ರೈ ಮಾಡಿದ್ದೀವಿ.
ನಾವು ಅದಿಲ್ಲ ಇದೆಲ್ಲ ಏನು ವೇಟಿಂಗ್ ಲಾಂಜ್ ಏನು ಅದು ಹೋಟೆಲ್ ಎಲ್ಲ ಹೋಟೆಲ್ ಸರ್. ಅಂದರೆ ಬರೇ ಫ್ಲೈಟಲ್ಲಿ ಬಂದು ಕೂತ್ಕೊಂಡು ಊಟ ಮಾಡೋದೇನಿಲ್ಲ. ನಿಮ್ಗೆಲ್ಲ ಸಪ್ರೇಟ್ ಸೆಕ್ಷನ್ ಮಾಡಿದ್ದೀನಿ, ಅಲ್ಲೂ ಬೇಕು ಕೂತು ಊಟ ಮಾಡ್ಬೋದು. ಪ್ರೈಸ್ ಒಂದೇ ಇರುತ್ತಾ ಡಿಫ್ರೆನ್ಸ್? ಎಲ್ಲ ಒಂದೇ ಇರ್ತದೆ, ಎಲ್ಲ ಸೇಮ್, ಎಲ್ಲ ಒಂದೇ ಇರ್ತದೆ. ಏನಾದರೂ 5% 10% ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಏನಿರಲ್ಲ. ಸರ್ ಇದು ತರೋದೆಲ್ಲ ಜರ್ನಿ ಎಲ್ಲ ಚೆನ್ನಾಗಿತ್ತಾ ಅಥವಾ ಫುಲ್ ಹಾರ್ಡ್ ಯಾವ ಥರ ಇತ್ತು ಜರ್ನಿ? ಎಲ್ಲ ಸರ್ ನೋಡಿ, ಅದು ಜರ್ನಿ ಇದಲ್ಲ, ಅದು ಹಾಡೇ ಇರೋದು ಯಾವಾಗೂ. ಬಂದಾಮೇಲೆ ಇಲ್ಲ ಇಕ್ಕದಾದ್ಮೇಲೆ ಖುಷಿ ಐತಿ. ಈಗ ಜನಗಳದು ಈಗ ಪ್ರೀತಿ ನೋಡಿ, ಆ ಕಡೆ ನೀವು ಸ್ವಲ್ಪ ಕ್ಯಾಮ್ರಾ ಆ ಕಡೆ ತಿರ್ಸಿದ್ರೆ ನೀವು ಜನಗಳು ನೋಡ್ಬೋದು. ಬಂದು ನಿಲ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ರು, ಪದೇ ಪದೇ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಎಲ್ಲರೂ ಬಂದು ಸೆಲ್ಫಿ ವಿಡಿಯೋನ ಸೆಲ್ಫಿ ವಿಡಿಯೋ ಎಲ್ಲ ಮಾಡ್ಬೋದು. ಅದೇ ಒಂದು ಖುಷಿ ಸರ್. ಅದು ಖುಷಿಯಿಂದ ದೊಡ್ಡದು ನನಗೆ ಯಾವ ಖುಷಿ ಇಲ್ಲ. ಹಾಂ, ಫಸ್ಟ್ ಪಬ್ಲಿಕ್ ಒಪಿನಿಯನ್ನು ಫಸ್ಟ್ ನಮಗೆ. ಅದೇ ಪಬ್ಲಿಕ್ ನಾನು 2-3 ಇಂಟರ್ವ್ಯೂ ಮಾಡಿದೆ, ಅವರು ಫುಲ್ ಎಲ್ಲ ಖುಷಿ ಆಗ್ತಿದ್ದಾರೆ ಎಲ್ಲರೂ. ಹೌದು. ಹೌದು.